ಈಗ ಜಾತಿ ಜನಗಣತಿ ಏನಿದೆ ಈ ವಿಚಾರದಲ್ಲಿ ಈಗ ಬಹಳ ರೀತಿಯಾದಂಥ ಆಕ್ರೋಶವನ್ನು ಒಕ್ಕಲಿಗರು ಮತ್ತೆ ಲಿಂಗಾಯತ ಸಮುದಾಯ ವ್ಯಕ್ತಪಡಿಸ್ತಾ ಇತ್ತು. ಅದೇ ರೀತಿಯಲ್ಲಿ ಈಗ ಪರಿಶಿಷ್ಟ ಜಾತಿಯ ವಿಚಾರದಲ್ಲೂ ಕೂಡ ಧ್ವನಿ ಎತ್ತಿದ್ದಾರೆ. ಪಬ್ಲಿಕ್ ಟಿವಿಗೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿದ್ದು 101 ಇತ್ತು. ಆದರೆ ಈಗ 180ರಿಂದ 190 ಜಾತಿ ಸೇರಿಸಿಬಿಟ್ಟಿದ್ದಾರೆ. ಸೇರ್ಪಡೆಗೊಂಡಂಥ ಜಾತಿ ಯಾವುದ್ರಿ? ಯಾರವರಲ್ಲ, ಸರ್ಕಾರದ ವರದಿಯನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಈಗ ಪಬ್ಲಿಕ್ ಟಿವಿಗೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಮಾತನಾಡ್ತಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 101 ಇದ್ದಿದ್ದು 180ರಿಂದ 190. ಅದು ಹೆಂಗೆ ಜಾತಿ ಹುಟ್ಕೊಂಡ್ಬಿಡ್ತು? ಜಾತಿ ಉಪಜಾತಿಗಳು ಹುಟ್ಕೊಳ್ಳೋಕ್ಕೂ ಕೂಡ ಕಾರಣಗಳಿದೆ. ಏನು ಮಾತಾಡಿದ್ದಾರೆ ನೋಡಿ. ಪರಿಶಿಷ್ಟ ಜಾತಿ ಅಂತ ಹೇಳಿದ್ರೆ 101 ಸಮುದಾಯಗಳು. ಆದರೆ ಈ ವರದಿಯಲ್ಲಿ ಪರಿಶಿಷ್ಟ ಜಾತಿ 180 ಸಮುದಾಯಗಳಿದ್ದಾವೆ ಅಂಥೇಳಿ ಒಂದು ಪರಿಶಿಷ್ಟ ಜಾತಿಯಲ್ಲಿ ಇರುವಂಥದ್ದೇ 101 ಜಾತಿ. ಈ ಜಾತಿ ಗಣತಿಯಲ್ಲಿ 180 ಜಾತಿಗಳನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಇನ್ನು 79 ಜಾತಿಗಳು ಯಾವುದು ಅನ್ನುವಂಥ ಒಂದು ಸಂಶಯ, ಆತಂಕ ನಮಗೆ ಬಂದಿದೆ. ಹಾಗಾಗಿ ಇದು ಸ್ವಲ್ಪ ಗೊಂದಲ ಇರೋದ್ರಿಂದ ಇದನ್ನು ಸೂಕ್ತವಾಗಿ ಇದನ್ನು ಪರಿಶೀಲನೆ ಮಾಡಿ ಬಿಡುಗಡೆ ಮಾಡುವಂಥದ್ದು ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯದಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ಇದು ಅಪಸ್ವರ ಆರಂಭವಾಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ತಿಳಿಸ್ಬೇಕಾಗುತ್ತೆ ಸರ್ಕಾರಕ್ಕೆ.